ಫ್ರೆಂಡ್ಸ್, ತುಂಬಾ ಸ್ಟೂಡೆಂಟ್ಸ್ ಏನು ಬ್ಲೇಮ್ ಮಾಡ್ತಾರೆ ಅಂದ್ರೆ, ನಾನು ಓದಲು ಕುಳಿತುಕೊಳ್ಳುತ್ತೇನೆ ಆದರೆ 2 ನಿಮಿಷದಲ್ಲಿ ಡಿಸ್ಟ್ರಾಕ್ಷನ್ ಆಗಿಬಿಡುತ್ತೇನೆ, ಮೊಬೈಲ್ ಕಡೆಗೆ ಮನಸ್ಸು ಹೋಗುತ್ತದೆ ಎಂದು ಬ್ಲೇಮ್ ಮಾಡುತ್ತಾರೆ. ಆದರೆ ಫ್ರೆಂಡ್ಸ್, ಫೋಕಸ್ ನಿಮಗೆ ಹುಟ್ಟಿನಿಂದಲೇ ಬರುವುದಿಲ್ಲ, ಅದನ್ನು ನೀವು ಬಿಲ್ಡ್ ಮಾಡಬೇಕಾಗುತ್ತದೆ. ನೀವು ಫೋಕಸ್ ಅನ್ನು ಬಿಲ್ಡ್ ಮಾಡಬೇಕಾಗುತ್ತದೆ. ಫ್ರೆಂಡ್ಸ್, ಮೊಟ್ಟ ಮೊದಲನೇದಾಗಿ ನೀವು ಡಿಸ್ಟ್ರಾಕ್ಷನ್ ಅನ್ನು ಅವಾಯ್ಡ್ ಮಾಡಬೇಕು. ನೀವು ಓದುತ್ತಿರುವಾಗ ನಿಮ್ಮ ಮೊಬೈಲ್ ಏನಿದೆ, ಮೊಬೈಲ್ ಅನ್ನು ದೂರವಿಡಿ ಮತ್ತು ಸೈಲೆಂಟ್ ಇಡಿ. ಎಲ್ಲ ನೋಟಿಫಿಕೇಶನ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸ್ಆಪ್ ಎಲ್ಲ ನೋಟಿಫಿಕೇಶನ್ ಅನ್ನು ಆಫ್ ಮಾಡಿ. ಏಕೆಂದರೆ ನೀವು ಸ್ಟೂಡೆಂಟ್ ಆಗಿದ್ದರೆ ನಿಮಗೆ ಮುಖ್ಯವಾದ ಒಂದು ಇಂಪಾರ್ಟೆಂಟ್ ಅಂದರೆ ಓದು ಮಾತ್ರ, ಉಳಿದಿದ್ದೆಲ್ಲ ಇಂಪಾರ್ಟೆಂಟ್ ಆಗಲ್ಲ. ಆದ್ದರಿಂದ ಎಲ್ಲವನ್ನು ನೀವು ಆಫ್ ಮಾಡಬೇಕು, ನೋಟಿಫಿಕೇಶನ್ ಅನ್ನು ನೀವು ಆಫ್ ಮಾಡಬೇಕು. ಅವಾಗ ನಿಮ್ಮ ಡಿಸ್ಟ್ರಾಕ್ಷನ್ ಏನಿದೆ ಕಡಿಮೆ ಆಗುತ್ತದೆ. ಅದರಂದ್ರೆ ಸ್ಮಾಲ್ ಸ್ಟಡಿ ಸೆಷನ್ ಸ್ಟಾರ್ಟ್ ಮಾಡು. ಅಂದರೆ ನಾನು ಒಂದು ದಿವಸಕ್ಕೆ 10 ಗಂಟೆ ಓದುತ್ತೇನೆ ಎಂದು ಟಾರ್ಗೆಟ್ ಇರಬೇಡ. ನಾನು ಈಗ 30 ಮಿನಿಟ್ಸ್ ಓದುತ್ತೇನೆ ಅಥವಾ 20 ಮಿನಿಟ್ಸ್ ಮಾತ್ರ ಓದುತ್ತೇನೆ, ಅದು ಆದ್ಮೇಲೆ 10 ಮಿನಿಟ್ಸ್ ಬ್ರೇಕ್ ತೆಗೆದುಕೊಳ್ಳುತ್ತೇನೆ, ಮತ್ತೆ 20 ಮಿನಿಟ್ಸ್ ಓದುತ್ತೇನೆ. ಟೋಟಲಿ ಒಂದು ದಿವಸಕ್ಕೆ ನಾನು 2-3 ಅವರ್ಸ್ ಓದುತ್ತೇನೆ ಎಂದು ಈ ತರ ನೀನು ಸ್ಟಾರ್ಟ್ ಮಾಡು. ಒಂದೇ ದಿವಸದಲ್ಲಿ ನಾನು 10 ಗಂಟೆ ಓದುತ್ತೇನೆ ಅಂದ್ರೆ ಅದು ಆಗುವುದಿಲ್ಲ, ನಿಮ್ಮ ಕಾನ್ಸಂಟ್ರೇಷನ್ ಏನಿದೆ ಆಗುವುದಿಲ್ಲ. ಆದ್ದರಿಂದ ಸ್ಟಾರ್ಟ್ ಸ್ಮಾಲ್. ಕೊನೆಯದಾಗಿ ಕ್ಲಿಯರ್ ಆಗಿ ಗೋಲ್ ಇಟ್ಟುಕೋ. ನಾನು ಇವತ್ತು 1 ಚಾಪ್ಟರ್ ಮುಗಿಸುತ್ತೇನೆ, 2 ಚಾಪ್ಟರ್ ಮುಗಿಸುತ್ತೇನೆ, ಈ ತರ ಒಂದು ಕ್ಲಿಯರ್ ಗೋಲ್ ಇರಲಿ. ಗೋಲ್ ಇಲ್ಲ ಅಂದ್ರೆ ನಿನ್ನ ಮೈಂಡ್ ಈಸಿಲಿ ಡಿಸ್ಟ್ರಾಕ್ಟ್ ಆಗುತ್ತದೆ. ಆದರೆ ಅದೇ ನಿನಗೆ ಒಂದು ಗೋಲ್ ಇದ್ದರೆ ನಿನ್ನ ಗೋಲ್ ಮುಗಿಯುವವರೆಗೂ ನಿನ್ನ ಮೈಂಡ್ ಡಿಸ್ಟ್ರಾಕ್ಷನ್ ಆಗುವುದಿಲ್ಲ. ಆದ್ದರಿಂದ ಹೇಳುತ್ತೇನೆ, ನೀನು ಒಂದು ಗೋಲ್ ಇಟ್ಟುಕೋ. ನಾನು ಇವತ್ತು 1 ಚಾಪ್ಟರ್ ಮುಗಿಸುತ್ತೇನೆ, 2 ಚಾಪ್ಟರ್ ಮುಗಿಸುತ್ತೇನೆ, ಈ ತರ ಒಂದು ಕ್ಲಿಯರ್ ಗೋಲ್ ಇರಲಿ. 4ನೇದಂದರೆ ನಿನ್ನ ಸ್ಟಡಿ ಎನ್ವಿರಾನ್ಮೆಂಟ್ ಏನಿದೆ ಅದನ್ನು ಕ್ಲೀನ್ ಆಗಿ ರೆಡಿ ಮಾಡ್ಕೋ. ಒಂದದ್ದು ಸ್ಟಡಿ ಟೇಬಲ್, ಗುಡ್ ಲೈಟಿಂಗ್ ಮತ್ತು ವಾಟರ್ ಬಾಟಲ್ ನಿನ್ನ ಹತ್ತಿರ ಇರಲಿ. ಅಂದ್ರೆ ಡಿಸ್ಟರ್ಬೆನ್ಸ್ ಇರಬಾರದು ಮತ್ತೆ ನಾಯ್ಸ್ ಇರಬಾರದು. ಈ ತರ ಒಂದು ಕ್ಲೀನ್ ಆಗಿರೋ ಒಂದು ಸ್ಟಡಿ ಎನ್ವಿರಾನ್ಮೆಂಟ್ ಅನ್ನು ನೀನು ಕ್ರಿಯೇಟ್ ಮಾಡಿ. ನೆಕ್ಸ್ಟ್ ಅಂದರೆ ನೀನು ಸ್ಮಾರ್ಟ್ ಆಗಿ ಸ್ಟಡಿ ಮಾಡಬೇಕು. ಅಂದರೆ ನೀನು ರಿವಿಷನ್ ಮಾಡಬೇಕು. ಒಂದು ಸಲ ಓದಿದರೆ ನಿನ್ನ ಮೈಂಡ್ ಏನಿದೆ ಅದು ನೆನಪಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಆದ್ದರಿಂದ ನೀನು 3 ಅಥವಾ 4 ಸಾರಿ ರಿವಿಷನ್ ಮಾಡಬೇಕಾಗುತ್ತದೆ ಮತ್ತು ನೋಟ್ಸ್ ಅನ್ನು ಬರೆದುಕೊಳ್ಳು. ನೀನು ಎಷ್ಟು ಬರೆಯುತ್ತೀಯ ನಿನ್ನ ಮೈಂಡ್ ಅಷ್ಟೇ ನೆನಪಿಡುತ್ತದೆ. ಆದ್ದರಿಂದ ಕೇವಲ ಓದಬೇಡ, ನೀನು ಏನು ಓದುತ್ತೀಯಲ್ಲ ಅದನ್ನು ನೋಟ್ಸ್ ಅಲ್ಲಿ ಬರೆದುಕೊ. ಒಂದು ಮುಖ್ಯ ವಿಷಯವೇನೆಂದರೆ, ನಿನಗೆ ಮೋಟಿವೇಶನ್ ಗಿಂತ ಡಿಸಿಪ್ಲಿನ್ ಇಂಪಾರ್ಟೆಂಟ್. ಏಕೆಂದರೆ ನೀನು ಕನ್ಸಿಸ್ಟೆಂಟ್ ಆಗಿ ಡೈಲಿ ಸ್ಟಡಿ ಮಾಡಲೇಬೇಕಾಗುತ್ತದೆ. ನಿನಗೆ ಮೂಡ್ ಇದ್ದರೂ ಇಲ್ಲದಿದ್ದರೂ ನೀನು ಡೈಲಿ ಸ್ಟಡಿ ಮಾಡಬೇಕಾಗುತ್ತದೆ. ಅವಾಗ ಮಾತ್ರ ನಿನಗೆ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬರುತ್ತದೆ. ಕೊನೆಯದಾಗಿ ತುಂಬಾ ಸ್ಟೂಡೆಂಟ್ಸ್ ಏನು ಮಿಸ್ಟೇಕ್ ಮಾಡುತ್ತಂದ್ರೆ, ಮೊದಲನೇದಾಗಿ ಲಾಸ್ಟ್ ಮಿನಿಟ್ ಸ್ಟಡಿ, ಇದನ್ನು ನೀನು ಅವಾಯ್ಡ್ ಮಾಡಬೇಕು. 2ನೇದಂದ್ರೆ ಮೊಬೈಲ್ ಅಡಿಕ್ಷನ್ ಅನ್ನು ನೀನು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬೇಕು. ಮತ್ತು 3ನೇದಂದ್ರೆ ಇನ್ಕನ್ಸಿಸ್ಟೆನ್ಸಿ, ಅಂದ್ರೆ ಒಂದು ಬಾರಿಗೆ 10 ಗಂಟೆ ಓದುತ್ತಾರೆ, ಆಮೇಲೆ ಏನೂ ಓದುವುದಿಲ್ಲ. ನೀನು ಕನ್ಸಿಸ್ಟೆಂಟ್ ಆಗಿ ಡೈಲಿ ಸ್ಟಡಿ ಮಾಡಬೇಕು. ಫ್ರೆಂಡ್ಸ್, ಈ ಎಲ್ಲಾ ಮೆಥಡ್ ಅನ್ನು ನೀವು ಫಾಲೋ ಮಾಡಿದರೆ ನಿಮಗೆ ಎಕ್ಸಾಮ್ ಅಲ್ಲಿ ಖಂಡಿತವಾಗಿಯೂ ಚೆನ್ನಾಗಿ ಮಾರ್ಕ್ಸ್ ಬಂದೇ ಬರುತ್ತದೆ. ಇದೇ ತರ ಮೋಟಿವೇಶನ್ ಮತ್ತು ಕರಿಯರ್ ಗೈಡೆನ್ಸ್ ವಿಡಿಯೋಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಲೈಕ್ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.